ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರಾಧ್ಯ. ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಜ್ಯೋತಿಷ್ಯದ ಮುಖೇನ ಅಂತಂದರೆ ಜ್ಯೋತಿಷ್ಯದ ಮೂಲಕ ಈ ಒಂದು ಉದ್ಯೋಗ ವಿಶ್ಲೇಷಣೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಎಪಿಸೋಡ್ನಲ್ಲಿ ಒಂದು ತಮಗೆ ತಿಳಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇನೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಒಂದು 4 ವಿಡಿಯೋಸ್ಗಳು ಉದ್ಯೋಗ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಆದರೆ ಪ್ರತಿ ಆ ಒಂದು 4 ವಿಡಿಯೋ ಏನಿದೆ ಎಲ್ಲವೂ ಕೂಡ ಒಂದೊಂದು ಮೆಥಡ್ಗಳನ್ನು ನಾನು ಅಲ್ಲಿ ಒಂದು ತೋರಿಸಿದ್ದೀನಿ, ಯಾವ ರೀತಿಯಲ್ಲಿ ನಾವು ಒಂದು ವಿಶ್ಲೇಷಣೆಯನ್ನು ಮಾಡ್ಬೋದು ಅಂತೇಳಿ. ಇಲ್ಲಿ ಅಂದರೆ ಈ ಒಂದು ಏನು ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಇದರಲ್ಲಿ ನಾನು ಏನಾಗ್ತದೆ ಅಂತ ಹೇಳಿದ್ರೆ 10ನೇ ಭಾವವನ್ನು ಪ್ರಧಾನವಾಗಿ ಇಟ್ಕೊಂಡು ಯಾವ ರೀತಿಯಲ್ಲಿ ಒಂದು ವಿಶ್ಲೇಷಣೆಯನ್ನು ಮಾಡೋದು. ಬಿಕಾಸ್ ಯಾಕೆ ಅಂತ ಹೇಳೋದಂದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕರ್ಮಭಾವ, ಇಲ್ಲಿ 10ನೇ ಭಾವವನ್ನು ನಾವು ಕರ್ಮಭಾವ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ಒಂದು ಕರ್ಮಭಾವದ ಮುಖೇನ ನಾವು ಏನು ವಿಶ್ಲೇಷಣೆಯನ್ನು ಮಾಡ್ತೀವಿ ಇದು ಬಹಳಷ್ಟು ಒಂದು ಏನಂತಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಬನ್ನಿ ಮತ್ತಷ್ಟು ಒಂದು ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ, ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಾವು ಒಂದು ಎಂಪ್ಲಾಯ್ಮೆಂಟ್ ಅಂತ ನೋಡಿದಾಗ 2 ರೀತಿಯಲ್ಲಿ ನಾವು ಹೇಗೆ ಅಂತಂದರೆ ಪರಿಗಣನೆಯನ್ನು ಮಾಡ್ಕೋಬೋದು. ಒಂದು ನಾವು ನಾರ್ಮಲ್ ಆಗಿ ಸ್ವಂತವಾಗಿ ಮಾಡೋತಕ್ಕಂಥದ್ದಾಗಿರ್ಬೋದು, ಅಥವಾ ನಾವು ಒಂದು ಜಾಬ್, ಇವಾಗ ನೌಕರಿ ಅಥವಾ ಒಂದು ಸ್ವಂತ ಉದ್ದಿಮೆ ಅಂತ ನಾವು ತೆಗೆದುಕೊಳ್ಳೋದಾದ್ರೆ ನಾವು 10ನೇ ಭಾವವನ್ನು ನಾವು ಲೈಕ್ ಏನಂತಂದರೆ ದಟ್ ಈಸ್ 10th ಭಾವ ಅಥವಾ 10th ಹೌಸ್ ಅಂತ ನಾವು ಹೇಳ್ತೀವಿ. ಸೊ ಇದು ಈಗ ನಾನು ಆ್ಯಕ್ಚುಲಿ ಇಲ್ಲಿ ಒಂದು ಕುಂಡಲಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದು ಒಂದು ಕನ್ಯಾ ಲಗ್ನದ್ದು ಒಂದು ಓಕೆ. ಸೊ ಇಲ್ಲಿಗೆ 10th ಪೊಸಿಷನ್ಸ್ ಯಾವ್ದು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಫಸ್ಟ್ ನಾವು 10th ಅಂತಂದ್ರೆ 10ನೇ ಭಾವವನ್ನು ನೋಡಬೇಕು, ಜೊತೆಗೆ ನಾವು 6ನೇ ಭಾವವನ್ನು ನೋಡಬೇಕಾಗ್ತದೆ. ಯಾವುದು ನಾವು ಜಾಬ್ ಅಂತ ತಗೊಳಕ್ ಹೋಗ್ತೀವಿ ಅಂತಂದ್ರೆ ಸರ್ವಿಸ್ ರಿಲೇಟೆಡ್. ನಾನು ಸ್ವಂತವಾಗಿ ಅಂದ್ರೆ ನಾನು ಒಂದು ಏನಂತಂದ್ರೆ ನನ್ನದೇ ಆದಂಥ ಒಂದು ಉದ್ದಿಮೆಯನ್ನ ಮಾಡಬೇಕು, ಸ್ವಂತವಾದ ದುಡಿಮೆ ಇರಬೇಕು ಅಂತ ಬಂತು ಅಂತ ಹೇಳೋದಾದ್ರೆ 10ನೇ ಭಾವ ಅಂತಂದ್ರೆ ಈ ಒಂದು ಏನು ಕರ್ಮಭಾವ ಅಂತ ನಾನು ಹೇಳಿದೆ, ಇದರ ಜೊತೆ ನಾವು 7ನೇ ಭಾವ ದಟ್ ಈಸ್ ದಿ 7th ಹೌಸ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು. ಬಿಕಾಸ್ ಯಾಕೆಂದ್ರೆ 7th ಹೌಸ್ ನಾವು ಈ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದಕ್ಕೆ ಸಂಬಂಧಪಟ್ಟತಕ್ಕಂತೆ ನಾವು 7th ಹೌಸ್ ನೋಡ್ತೀವಿ. ಈಗ ನಾನು ನಿಮ್ಗೆ ಏನ್ ತಿಳಿಸಿದ್ದೀನಿ ಅಂತ ಹೇಳಿದ್ರೆ, ಒಂದು ಜಾಬ್ ಹೋಗ್ತೀವಿ ಅಂತ ಹೇಳಿದ್ರೆ ಯಾವ ಒಂದು ಭಾವವನ್ನು ನೋಡಬೇಕು ಅಂದ್ರೆ ನಮ್ಮ ಒಂದು ಕುಂಡಲಿಯಲ್ಲಿ. ಅದೇ ರೀತಿಯಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಒಂದು ಭಾವವನ್ನು ನಾವು ವಿಶ್ಲೇಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಆಕ್ಚುಲಿ ನಾನು ತೋರಿಸಿದ್ದೀನಿ. ಈಗ ನಾವು ಈ ಒಂದು ಕುಂಡಲಿಯಿಂದ ಯಾವ ರೀತಿಯಾಗಿ ನಾವು ಒಂದು ವಿಶ್ಲೇಷಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೀಗ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಪ್ರಧಾನವಾಗಿ ಅಂದ್ರೆ ವೆರಿ ಇಂಪಾರ್ಟೆಂಟ್, ನಾವು ಏನ್ ಮಾಡ್ತೀವಿ ಅಂತ ಹೇಳೋದಾದ್ರೆ ನಮ್ಮ ಕುಂಡಲಿಯಲ್ಲಿ ನಾವು 10th ಹೌಸ್ ಅನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ನಾವು 10ನೇ ಭಾವವನ್ನು ನಾವು ಕರ್ಮಸ್ಥಾನ ಅಂತ ಹೇಳ್ತೀವಿ ಅಥವಾ ಕರ್ಮಭಾವ ಅಂತ ಹೇಳ್ತೀವಿ. ಇದರಿಂದಲೇ ನಾವು ಆಕ್ಚುಯಲ್ ಆಗಿ ನಾವು ಏನು ನಮ್ಮ ಒಂದು ಏನು ಜಾಬ್ ಅಂದ್ರೆ ನಾವು ಯಾವ ರೀತಿಯ ಒಂದು ಉದ್ಯೋಗವನ್ನ ನಾವು ಮಾಡಿದ್ರೆ ನಮಗೆ ಒಂದು ಯಶಸ್ಸನ್ನು ಕಾಣ್ಬೋದು ಅಥವಾ ಯಶಸ್ಸನ್ನು ನಾವು ಕಾಣ್ತೀವಿ ಅಂದ್ರೆ ಸಕ್ಸಸ್ ರೇಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ 10th ಹೌಸ್ನ ನಾವು ವಿಶ್ಲೇಷಣೆ ಅಂದ್ರೆ ಆದಷ್ಟು ನಾವು ಪರಿಶೀಲನೆಯನ್ನು ಮಾಡಲೇಬೇಕಾಗ್ತದೆ. ಇಲ್ಲಿ ನಾವು ಇಲ್ಲಿ ಆಕ್ಚುಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು 10ನೇ ಭಾವದಲ್ಲಿ ಇದು ಜಸ್ಟ್ ನಮ್ಮ ಒಂದು ಉದ್ಯೋಗಕ್ಕೂ ಮೀಸಲಾಗಿರ್ತದೆ. ಅದರಂತೆ ಆಕ್ಚುಲಿ ಈ 10ನೇ ಭಾವದಿಂದ ನನ್ನ ಒಂದು ಸೋಷಿಯಲ್ ಸ್ಟೇಟಸ್ಗಳು ಹೆಂಗಿರುತ್ತೆ ಅಂದ್ರೆ ನಾನು ಸಾಮಾಜಿಕವಾಗಿ ನನ್ನ ಒಂದು ಗೌರವ ಹೇಗಿರುತ್ತೆ, ಅಂದ್ರೆ ನನ್ನ ಒಂದು ಪಾಪ್ಯುಲಾರಿಟಿ ಹೇಗಿರುತ್ತೆ, ಪೊಸಿಷನ್ಸ್ ಹೇಗಿರುತ್ತೆ, ಇವೆಲ್ಲವನ್ನು ಕೂಡ 10ನೇ ಭಾವದಿಂದ ನಾನು ನೋಡಬಹುದಾಗುತ್ತದೆ. ಇಲ್ಲಿ ಅಂದ್ರೆ ನಾನು ಕೆಲಸ ಮಾಡೋತಕ್ಕಂಥ ಆ ಒಂದು ಸ್ಥಳದಲ್ಲಿ ನನ್ನ ಪೊಸಿಷನ್ಸ್ ಹೇಗಿರುತ್ತೆ ಇದರ ಬಗ್ಗೆನೂ ನಾನು ತಿಳಿದುಕೊಳ್ಬೇಕು ಅಂತಂದ್ರೆ ನಾನು 10ನೇ ಭಾವವನ್ನು ನಾನು ಏನಾಗತ್ತಂದ್ರೆ ನಾವು ವಿಶ್ಲೇಷಣೆಯನ್ನ ಮಾಡಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ನಾನು ಏನು ತಿಳಿಸಿದ್ದೀನಿ ನೋಡಿ, ನಾವು ಈ ಒಂದು ಭಾವದ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂತಂದ್ರೆ ದಟ್ ಇಸ್ 10ನೇ ಭಾವ ಅಂತಂದ್ರೆ 10th ಹೌಸ್ ಅನ್ನು ನೋಡ್ತೀವಲ್ವಾ. ಇಲ್ಲಿ ಇದಕ್ಕೆ ಕಾರಕ ಪ್ರತಿ ಒಂದು ಭಾವಕ್ಕೂ ಕೂಡ ಅದರದೇ ಆದಂಥ ಕಾರಕ ಗ್ರಹಗಳು ಅಂತ ಬರುತ್ತೆ. ಅಂದ್ರೆ ನಾವು ಅದೇನಂತ ಹೇಳ್ತೀವಿ, ಸಿಗ್ನಿಫಿಕೇಟರ್ ಅಂತ ಹೇಳ್ತೀವಿ. ಬಿಕಾಸ್ ಈ ಕಾರಕತ್ವ ಗ್ರಹದಿಂದಲೇ ಈ ಒಂದು ಅಂದ್ರೆ ಈಗ ಏನಾಗ್ತದೆ ನೋಡಿ, ಕರ್ಮಸ್ಥಾನ ಅಂತ ತಗೊಳ್ತಾರೆ ನೋಡಿ. ಈ ಕರ್ಮಸ್ಥಾನಕ್ಕೆ ಕಾರಕ ಗ್ರಹಗಳು ಯಾವುವು ಅಂತಂದ್ರೆ ರವಿ, ಬುಧ, ಶನಿ ಮತ್ತು ಗುರು. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ಆಗಿರ್ಬೋದು ಅಥವಾ ಇವಾಗ ಜಾಬ್ ಆಗಿರ್ಬೋದು, ನಾವು ಯಾವಾಗ ನಾವು ಒಂದು ಕರ್ಮಸ್ಥಾನವನ್ನು ವಿಶ್ಲೇಷಣೆಯನ್ನು ಮಾಡ್ತೀವಿ ಆಗ ಈ 4 ಗ್ರಹಗಳು ಅಂದ್ರೆ ರವಿ, ಬುಧ, ಶನಿ, ಗುರುವನ್ನು ಕೂಡ ನಾವು ಕನ್ಸಿಡರೇಷನ್ ಮಾಡಬೇಕು. ಬಿಕಾಸ್ ಇದು ಕಾರಕ ಗ್ರಹಗಳಾಗಿರುತ್ತೆ. ಅದರಲ್ಲೂ ಕೂಡ ನಮಗೆ ರವಿ ಮತ್ತು ಶನಿ
ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಬಿಕಾಸ್ ಏನಾಗುತ್ತೆ ಅಂದರೆ ಶನಿಯನ್ನು ನ್ಯಾಚುರಲ್ ನಾವು ಏನಾಗುತ್ತೆ ಅಂದರೆ ಕರ್ಮಾಧಿಪತಿ ಅಂತ ಹೇಳ್ತೀವಿ. ಅಂದರೆ ಕರ್ಮಸ್ಥಾನದ ಮೇಜರ್ ರೋಲ್ ಯಾರು ತಗೊಳ್ತಾರೆ ಅಂತಂದರೆ ಶನಿ ಮತ್ತು ರವಿ. ಬಿಕಾಸ್ ನನಗೆ ಅಥಾರಿಟಿಯನ್ನು ಕೊಡುವಂಥ ಅಂದರೆ ನನಗೆ ಒಂದು ಪೊಸಿಷನ್ನ ಕೊಡುವಂಥದ್ದು ಯಾರು ಅಂತಂದರೆ ರವಿ ಬರ್ತದೆ. ಅದೇ ರೀತಿಯಲ್ಲಿ ಆ ಕೆಲಸವನ್ನು ನಾನು ಬಿಕಾಸ್ ಯಾಕೆಂದರೆ ಆ ಒಂದು ಪೊಸಿಷನ್ಗಳನ್ನ ನಾನು ಮುಂದುವರಿಸಬೇಕು ಅಂತ ಹೇಳಿದ್ರೆ ಶನಿಯ ಒಂದು ಬ್ಲೆಸ್ಸಿಂಗ್ ಅಂತಂದರೆ ಆಶೀರ್ವಾದ ಇಲ್ಲ ಅಂತಂದರೆ ಖಂಡಿತವಾಗಿ ನಾವು ಯಾವುದೇ ಒಂದು ಉದ್ಯೋಗದಲ್ಲಿ ನಾವು ಮುಂದುವರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಏನಾಗ್ತದೆ ಅಂತಂದರೆ ಶನಿ ಮತ್ತು ರವಿ ದೇ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಯಾವಾಗ ನಾವು ಕರ್ಮಭಾವ ಅಂತ ತಗೊಳ್ತೀವಿ. ಆದರೆ ಕಾರಕ ಬಂದ್ಬಿಟ್ಟು ನಮಗೆ ರವಿ ಬುಧ ಶನಿ ಗುರು ಅಂತ ಬರ್ತದೆ. ಓಕೆ, ಈಗ ಭಾಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ 10ನೇ ಭಾವ ಅಂತ ಹೇಳಿದ್ರಲ್ವಾ. ಸೊ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ 10ನೇ ಭಾವದಲ್ಲಿ ಮೇಯ್ನಾಗಿ ನಾವು ತಗೊಳ್ಳೋದು ಅಂತ ಹೇಳಿದ್ರೆ 10ನೇ ಭಾವದ ಅಧಿಪತಿ ಅಂತ ಹೇಳ್ತೀವಿ. ಸೊ ನಾವು ಯಾವಾಗ ಈ ಒಂದು ನಾವು ಕರ್ಮಸ್ಥಾನ ಆಗಿರ್ಬೋದು, ಇದು ಯಾವುದೇ ಒಂದು ಭಾವಕ್ಕೂ ಕೂಡ ನಾವು ಅಪ್ಲೈ ಮಾಡ್ಕೋಬಹುದು. ಸೊ ಈಗ ನಾನು ಕರ್ಮಸ್ಥಾನ ಅಂತ ತಗೊಂಡಿದ್ದೀನಲ್ವಾ, ಈ ಕರ್ಮಸ್ಥಾನದ ಈಗ ನೋಡಿ, ಈಗ ಇದು ನಾನು ಕನ್ಯಾ ಲಗ್ನದ್ದು ಒಂದು ಕುಂಡಲಿಯನ್ನು ನಾವು ತೆಗೆದುಕೊಂಡಿದ್ದೀನಿ. ಓಕೆ, ಕನ್ಯಾ ಲಗ್ನ ಅಂತ ಅಂದ್ಬಿಟ್ಟು ಬೇಸ್ ಮಾಡಿದ್ದೀನಿ. ಈಗ ಕನ್ಯಾ ಲಗ್ನ ಅಂತ ಬಂದಾಗ ನನ್ನ ಕರ್ಮಸ್ಥಾನ ಬಂದ್ಬಿಟ್ಟು ಯಾವ ರಾಶಿಯಲ್ಲಿದೆ, ಇದು ಬಂದ್ಬಿಟ್ಟು ನಿಮಗೆ ಮೇಷ ವೃಷಭ ಮಿಥುನದಲ್ಲಿದೆ. ಸೊ ಹಾಗಾಗಿ ಈ ಮಿಥುನ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ 10ನೇ ಭಾವದ ಅಧಿಪತಿ ಯಾರು? ಬುಧ. ಓಕೆನಾ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಅದನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡಿರೋದು 10ನೇ ಭಾವ, ಅದರ ಜೊತೆಗೆ 10ನೇ ಭಾವದ ಅಧಿಪತಿ. ಸೊ ಈ 10ನೇ ಭಾವದ ಅಂದ್ರೆ 10th ಲಾರ್ಡ್ ಅಂತ ಹೇಳ್ತೀವಿ. ಈ 10th ಲಾರ್ಡ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನಮ್ಮ ಒಂದು ವೃತ್ತಿ ಸಂಬಂಧಪಟ್ಟಂತೆ ಬಹಳ ಮೆಜಾರಿಟಿ ಯಾರು ಒಂದು ಏನಂತ ಹೇಳ್ತಾರೆ ಅಂತಂದ್ರೆ ಮುಖ್ಯವಾಗಿ ಯಾರು ಇರ್ತದೆ, ಯಾವ ಗ್ರಹ ಅಂತ ಹೇಳಿದ್ರೆ 10ನೇ ಭಾವದ ಅಧಿಪತಿ. ಸೊ ಈ ಒಂದು ಎಕ್ಸಾಂಪಲ್ ನಾನು ಏನು ತಗೊಂಡಿದ್ದೀನಿ, ಈ ಒಂದು ಕುಂಡಲಿಗೆ ನನಗೆ ಅಧಿಪತಿ ಬಂದ್ಬಿಟ್ಟು ಬುಧ ಆಗ್ತಾನೆ. ಓಕೆನಾ, ಇಲ್ಲಿ ನಾನು ಶುಕ್ರ ಅಂತ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ನೆಕ್ಸ್ಟ್ 10ನೇ ಭಾವ ಅಧಿಪತಿ ಸ್ಥಿತ ಭಾವ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ 10ನೇ ಭಾವದ ಅಧಿಪತಿ. ಈಗ ಥಿಂಕ್ ಮಾಡಿ, ಈ ಬುಧ ಓಕೆ, ಇಲ್ಲಿ ಆಕ್ಚುಲಿ ಏನು ನಾನು ತೆಗೆದುಕೊಂಡಿದ್ದೀನಿ ಅಂತ ಹೇಳೋದಾದ್ರೆ ಈ ಬುಧ ಇನ್ ಕೇಸ್ ಯಾವ ಒಂದು ಭಾವದಲ್ಲಿ ಪೊಸಿಷನ್ ಆಗ್ತಾನೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ತಿಳಿಸ್ಕೊಂಡಿರ್ಬೇಕು. ಈಗ ಏನಾಗುತ್ತೆ ಅಂತಂದ್ರೆ ಈ ಒಂದು ಅಧಿಪತಿ ಬಂದ್ಬಿಟ್ಟು ನನಗೆ ಬುಧ ಬರ್ತಾನೆ. ಓಕೆನಾ, ಈ ಇನ್ ಕೇಸ್ ಕನ್ಸಿಡರ್ ಮಾಡ್ಕೊಳ್ಳಿ, ಈ ಬುಧ ಇನ್ ಕೇಸ್ ಬಂದ್ಬಿಟ್ಟು ನಮಗೆ ತುಲಾ ರಾಶಿಯಲ್ಲಿತ್ತು ಅಂತ ಹೇಳೋದಾದ್ರೆ ತುಲಾ ರಾಶಿ ಅಧಿಪತಿ ಯಾರು? ಶುಕ್ರ ಬರ್ತಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲೇನಾಗುತ್ತೆ ಅಂದ್ರೆ 10ನೇ ಭಾವ ಅಧಿಪತಿ ಸ್ಥಿತ ಭಾವ, ಯಾವ ಭಾವದಲ್ಲಿ ಸ್ಥಿತ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಈಗ ನಾ ಕನ್ಸಿಡರೇಷನ್ ಮಾಡಿಕೊಡಿ. ಬುಧ ಬಂದ್ಬಿಟ್ಟು ಈ ಭಾವದಲ್ಲೇ ಇದ್ದಾನೆ. ಓಕೆನಾ, ಅಂದ್ರೆ ಅಧಿಪತಿ ಬಂದ್ಬಿಟ್ಟು ಬುಧ ಬಂದ್ಬಿಟ್ಟು 2ನೇ ಭಾವಕ್ಕೆ ಬಂದಿದ್ದಾನೆ. ಅಂದ್ರೆ ಇದರ ಅಧಿಪತಿ ಯಾರು? ಶುಕ್ರ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 10ನೇ ಭಾವ ಅಧಿಪತಿ ಸ್ಥಿತ ಭಾವ ಪ್ಲಸ್ ಯಾವ ನಕ್ಷತ್ರದಲ್ಲಿದ್ದಾರೆ ಅಂದ್ರೆ ಯಾವುದೇ ಒಂದು ಗ್ರಹ ಆಗಿರ್ಬೋದು, ಏನಾಗುತ್ತೆ ಅಂತಂದ್ರೆ ನಕ್ಷತ್ರ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲಿ ನಾವೇನ್ ಮಾಡ್ತೀವಿ, 10ನೇ ಭಾವ ಅಧಿಪತಿ ಸ್ಥಿತ ಭಾವ, ಈ 10ನೇ ಭಾವದ ಅಧಿಪತಿ ಯಾವ ಒಂದು ಭಾವದಲ್ಲಿ, ಬಿಕಾಸ್ ಈ 12 ಭಾವದಲ್ಲಿ ಎಲ್ಲಾದರೂ ಹೋಗಿ ಆ ಗ್ರಹ ಸ್ಥಿತ ಆಗ್ಬೋದು. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಯಾವ ಒಂದು ಅಂತಂದ್ರೆ ಯಾವ ಭಾವದಲ್ಲಿ ಸ್ಥಿತ ಆಗಿದ್ದಾನೆ ಮತ್ತು ಯಾವ ನಕ್ಷತ್ರದಲ್ಲಿದೆ, ಇದು ಕೂಡ ಮುಖ್ಯ ಆಗುತ್ತೆ. ಮತ್ತು 10ನೇ ಭಾವ ಸ್ಥಿತ ಗ್ರಹ ಅಂತ ಹೇಳಿ, ಇಲ್ಲಿ ಏನು 10ನೇ ಭಾವ ಸ್ಥಿತ ಗ್ರಹ ಅಂತ ಹೇಳೋದಾದ್ರೆ ಥಿಂಕ್ ಮಾಡಿ, ಇಲ್ಲಿ ಗ್ರಹ ಇದ್ದಾಗ ಬೇರೆ ತರ ಆಗುತ್ತೆ, ಗ್ರಹ ಇಲ್ಲದಿದ್ದರೆ ಬೇರೆ ರೀತಿಯ ಒಂದು ರಿಸಲ್ಟ್ ಸಿಗುತ್ತೆ. ಥಿಂಕ್ ಮಾಡಿ, ಇಲ್ಲಿ ಯಾವುದೋ ಗ್ರಹಗಳಿಲ್ಲ. ಓಕೆನಾ, ಅಂದ್ರೆ ಈ 10ನೇ ಭಾವದಲ್ಲಿ ಯಾವ ಗ್ರಹ ಇಲ್ಲ ಅಂತಂದ್ರೆ ನಾವು ಇದನ್ನು ಮಾತ್ರ ನಾವು ಮೇನ್ ಆಗಿ ಕನ್ಸಿಡರೇಷನ್ ಮಾಡ್ತೀವಿ. ಥಿಂಕ್ ಮಾಡಿ, ಈ 10ನೇ ಭಾವದಲ್ಲಿ ಬೇರೆ ಗ್ರಹಗಳು ಬಂತು. ಓಕೆ, ರವಿ ಬಂತು ಅಥವಾ ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್ ಅಥವಾ ಶನಿ ಗ್ರಹನೇ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಅಂದ್ರೆ ಇದು ಕೆಲವು ಸಲ ನಾರ್ಮಲಿ ಏನಾಗುತ್ತೆ ಅಂತಂದ್ರೆ ಕೆಲವು ಭಾವದಲ್ಲಿ ಗ್ರಹಗಳಿರುತ್ತೆ ಅಥವಾ ಗ್ರಹಗಳು ಇರಲ್ಲ. ಓಕೆನಾ, ಇದ್ದಾಗ ಬೇರೆ ರಿಸಲ್ಟ್, ಇಲ್ಲದೆ ಇದ್ದಾಗ ಬೇರೆ ರಿಸಲ್ಟ್ಗಳು ಬರುತ್ತೆ. ಸೊ ಅದಕ್ಕೋಸ್ಕರ 10ನೇ ಭಾವದಲ್ಲಿ ಸ್ಥಿತ ಗ್ರಹ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ 10ನೇ ಭಾವಾಧಿಪತಿ ಸ್ಥಿತ ಭಾವದ ಅಧಿಪತಿ ಪ್ಲಸ್ ನಕ್ಷತ್ರ. ಈಗ ಏನಾಗುತ್ತೆ ಅಂತ ನೋಡಿ, 10ನೇ ಭಾವಾಧಿಪತಿ ನಾನು ಅದೇನೇ ಹೇಳಿದ್ದು, ಇನ್ ಕೇಸ್ ಬುಧ ಬಂದು ಓಕೆ ಬುಧ ಬಂದು ಸೊ ಏನಾಗುತ್ತೆ ಅಂತ ಹೇಳೋದಾದ್ರೆ ಇಲ್ಲಿ ನಮಗೆ
ಎರಡನೇ ಭಾವಕ್ಕೆ ಬಂತು. ಎರಡನೇ ಭಾವಕ್ಕೆ ಬಂದ ನಂತರದಲ್ಲಿ ಇದು ಈಗ ಶುಕ್ರ, ಇದು ಶುಕ್ರ ಅಧಿಪತಿ ಅಲ್ವಾ. ಈ ಶುಕ್ರ ಏನಾಗುತ್ತೆ ಅಂತ ಹೇಳೋದಾದ್ರೆ ಇದು ಶುಕ್ರ ಅಧಿಪತಿ, ಜೊತೆಗೆ ಈ ಶುಕ್ರ ಯಾವ ನಕ್ಷತ್ರದಲ್ಲಿದೆ. ಸೊ ಇದು ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದರ ನಂತರದಲ್ಲಿ ಸ್ಥಿತ ಭಾವ ಗ್ರಹ ದೃಷ್ಟಿ. ಈಗ ಏನಾಗುತ್ತೆ ಅಂತಂದ್ರೆ 10ನೇ ಭಾವಕ್ಕೆ, ಈ ಒಂದು 10th ಪೊಸಿಷನ್ಗೆ ಬೇರೆ ಯಾವ ಗ್ರಹಗಳ ದೃಷ್ಟಿ ಇದೆ. ಓಕೆ, ಇಷ್ಟೂ ಕೂಡ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಯಾರದೇ ಒಂದು ಒಬ್ಬ ಅಂದ್ರೆ ಒಬ್ಬ ವ್ಯಕ್ತಿಯ ಅಂದ್ರೆ ಅವರು ಯಾವ ವೃತ್ತಿಯನ್ನ ಆಯ್ಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಏನಾಗುತ್ತೆ ಅಂತಂದ್ರೆ ನಾವೊಂದು ಅವ್ರಿಗೆ ಹೇಗಂತಂದ್ರೆ ಒಂದು ರಿಸಲ್ಟ್ಗಳನ್ನ ತಿಳಿಸ್ಬೋದು. ಓಕೆ, ಈ ಒಂದು ಫೀಲ್ಡ್ ಅಲ್ಲಿ ಅವರು ಪ್ರೋಗ್ರೆಸ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಸಕ್ಸಸ್ಫುಲ್ ಕೆರಿಯರ್ ಆಗುತ್ತೆ, ಅಥವಾ ಆ ಒಂದು ಕೆರಿಯರ್ ಅಲ್ಲಿ ಅಂತಂದ್ರೆ ಆ ಒಂದು ಜಾಬ್ ಅಲ್ಲಿ ಅವರು ಮುಂದುವರಿಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೋಬಹುದು. ಇಲ್ಲಿ ನವಾಂಶದ ಬಗ್ಗೆ ನಾನು ಏನು ಹೇಳಿದ್ದೀನಿ, ನವಾಂಶದಲ್ಲಿ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಗ್ರಹಗಳ ಸ್ಟ್ರೆಂತ್ ಅಂದ್ರೆ ಗ್ರಹಗಳ ಬಲವನ್ನ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು. ಒಂದು ಷಡ್ಬಲಗಳ ಮೂಲಕವನ್ನು ಕೂಡ ನೋಡ್ಬೋದು. ಇಲ್ಲವಂತಂದ್ರೆ ಸಿಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ ಇದು D1 ಕುಂಡಲಿ ಅಲ್ವಾ, ನವಾಂಶ ಕುಂಡಲಿ ಅಂತ ಬರುತ್ತೆ. ಸೊ ಈ ನವಾಂಶ ಕುಂಡಲಿಯಲ್ಲಿ ಯಾವ ರೀತಿಯಲ್ಲಿ ಈ ಗ್ರಹಗಳು ಸಿದ್ಧ ಆಗಿದೆ ಅನ್ನೋದ್ರ ಕೂಡ ಮೂಲಕವೂ ಕೂಡ ನಾವು ಒಂದು ಮಾಹಿತಿಯನ್ನ ಪಡ್ಕೊಳ್ಬೋದು. ಅಂದ್ರೆ ಮಾಹಿತಿಯಿಂದ ಸೆನ್ಸ್ ಏನಾಗುತ್ತೆ ಅಂದ್ರೆ ಈ ಒಂದು ಗ್ರಹಗಳ ಸ್ಟ್ರೆಂತ್ ಅನ್ನ ನಾವು ನೋಡ್ಕೋಬಹುದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮೇಜರ್ ಇನ್ನೊಂದು ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಲಗ್ನ, ರವಿ, ಚಂದ್ರ, ಶನಿ ಮತ್ತೆ ಗುರು, ಈ ಗ್ರಹಗಳ ಸ್ಟ್ರೆಂತ್ ಮೇಲೆ ಬಿಕಾಸ್ ಮೇಜರ್ ರೋಲ್ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಲಗ್ನ ಅಂತಂದ್ರೆ ಆ ವ್ಯಕ್ತಿ, ಇನ್ ಕೇಸ್ ಆ ವ್ಯಕ್ತಿಯಲ್ಲೇ ಏನಾದರೂ ನ್ಯೂನತೆಗಳಿತ್ತು ಅಂತಂದ್ರೆ ಕಷ್ಟ ಅಲ್ವಾ. ಸೊ ಹಾಗಾಗಿ ಲಗ್ನ ಎಷ್ಟು ಸ್ಟ್ರೆಂತ್ ಇದೆ, ಮತ್ತೆ ರವಿ ಅಂತ ನ್ಯಾಚುರಲ್ ಆತ್ಮಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಹಾಗಾಗಿ ರವಿಯ ಸ್ಟ್ರೆಂತ್ ಇರಬೇಕು. ಚಂದ್ರ ಮನೋಕಾರಕ. ಸೊ ಚಂದ್ರ ಥಿಂಕ್ ಮಾಡಿ ಅವ್ರಿಗೆ ಎಂಥ ಒಳ್ಳೆ ಪೊಸಿಷನ್ ಕೊಟ್ಟರು ಕೂಡ ಅವ್ರಿಗೆ ಆ ಒಂದು ಮಾನಸಿಕವಾಗಿ ಒಂದು ಅಸತೋಮ ಅಂದರೆ ಏನಾಗುತ್ತೆ ಅಂದರೆ ಭಾಳಷ್ಟು ಈ ಡೈಲಮಗಳಿತ್ತು, ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳೋದಾದ್ರೆ ಖಂಡಿತವಾಗಿ ಅಲ್ಲೂ ಕೂಡ ಅವರು ಸಕ್ಸಸ್ಗಳನ್ನ ಕಾಣಕ್ಕಾಗಲ್ಲ. ಹಾಗಾಗಿ ಚಂದ್ರನ ಒಂದು ಯಾವ ಒಂದು ರೀತಿಯಲ್ಲಿ ಸ್ಥಿತ ಆಗಿದ್ದಾನೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಶನಿ ಏನು ಹೇಳಿದೆ, ಶನಿ ಇಸ್ ಎ ವೆರಿ ನ್ಯಾಚುರಲ್ ಕಾರಕ. ಸೊ ನಾವು ಒಂದು ವರ್ಕ್ ಅಂತ ತಗೊಂಡ್ಬೇಕು ಅಂತ ಹೇಳಿದ್ರೆ ಶನಿ ಬಂದ್ಬಿಟ್ಟು ನ್ಯಾಚುರಲ್ ಕಾರಕ ಆಗ್ತಾನೆ. ಜೊತೆಗೆ ಆ ಒಂದು ಪ್ರೋಗ್ರೆಸ್ ಅನ್ನೋದು ಬೇಕಲ್ಲ, ಅಂದ್ರೆ ನಾವು ಒಂದು ಉನ್ನತಿಯನ್ನ ಮಾಡುವಂತ ಅಂದ್ರೆ ಯಾವುದೇ ಒಂದು ನಾವು ಮಾಡತಕ್ಕಂಥ ವರ್ಕಲ್ಲಾದರೂ ಆ ಒಂದು ಪ್ರೋಗ್ರೆಸ್ ಅಂತ ನಾವು ಹೇಳ್ತೀವಲ್ಲ, ಮುಂದುವರಿಯೋದು. ಸೊ ನನಗೆ ಯಾವ ರೀತಿಯಲ್ಲಿ ಒಂದು ಬೆಳವಣಿಗೆ ಕಾಣ್ತೀನಿ ಅನ್ನೋದಕ್ಕೆ ಆ ಒಂದು ಬ್ಲೆಸ್ಸಿಂಗ್ಸ್ಗಳು ಬೇಕಲ್ಲ, ಆಶೀರ್ವಾದ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿಯಲ್ಲಿ ಬೇಕು ಅಂತಂದಾಗ ನಮಗೆ ಗುರುವಿನ ಒಂದು ಹೇಗೆ ಅಂತ ಹೇಳಿದ್ರೆ ಗುರುಗ್ರಹದ ಸ್ಟ್ರೆಂತ್ಗಳು ಮುಖ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಈ ಗುರುಗ್ರಹ ನಮ್ಮ ಒಂದು ಓವರಾಲ್ ಒಂದು ಪ್ರೋಗ್ರೆಸ್ಗೆ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ನಂತರದಲ್ಲಿ D10 ಅಂತ ಬರುತ್ತೆ. ಇದು ದಶಾಂಶ. ಈ ದಶಾಂಶ ಅಂತ ಚಾರ್ಟ್ ಸೇಮ್ ಆಲ್ಮೋಸ್ಟ್ ನೋಡೋಕ್ಕೆ D1 ಚಾರ್ಟು ಅಥವಾ D9 ಚಾರ್ಟ್, ಬಿಕಾಸ್ ಯಾಕೆ ಅಂತಂದ್ರೆ ಅದರ ಒಂದೊಂದು ಅಂದರೆ ಬೇರೆ ಬೇರೆ ಏನು ಚಾರ್ಟ್ ಇವಾಗ ನವಾಂಶ ಇದೆಯಲ್ಲ, ನವಾಂಶವನ್ನು ನಾರ್ಮಲ್ ಆಗಿ ಏನಂತಂದ್ರೆ ಒಂದು ಗ್ರಹಗಳ ಒಂದು ಬಲವನ್ನು ನೋಡೋಕ್ಕೆ ಸೊ ಈ ಥರ ಮಾಡ್ತೇವೆ. ಆದರೆ D10 ಅಂತ ಏನು ದಶಾಂಶ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಕೆಲವು ಸಲ ನಾವು ಮಾಡತಕ್ಕಂಥ ವೃತ್ತಿಗೆ ಸಂಬಂಧಪಟ್ಟಂತೆ ನಾವು D10 ಚಾರ್ಟ್ಗಳನ್ನು ನೋಡ್ತೀವಿ. ಸೊ ಹಾಗಾಗಿ D10 ಚಾರ್ಟ್ ಅನ್ನು ನೋಡಿದಾಗ ಇನ್ನೂ ಕೂಡ ಮೈನ್ಯೂಟ್ ಇನ್ಫಾರ್ಮೇಶನ್ಗಳನ್ನು ಪಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಇಷ್ಟು ನಾನು ನಿಮಗೆ ಪಾಯಿಂಟ್ಗಳನ್ನ ಮಾಡಿ ತೋರಿಸ್ತೆ. ಅಂದ್ರೆ 10ನೇ ಭಾವ, 10ನೇ ಭಾವಾಧಿಪತಿ ಮತ್ತು 10ನೇ ಭಾವ ಅಧಿಪತಿ ಸ್ಥಿತ ಭಾವ ಅಂತ ನಾನು ಏನು ಹೇಳಿದೆ, ಇವೆಲ್ಲವನ್ನೂ ಕೂಡ ನಾನು ಬಂದಾಗ ನಾನು ಮೇಜರ್ ಆಗಿ ಬರೀ 10ನೇ ಭಾವದ ಅಧಿಪತಿಯನ್ನ ನಾವು ಕನ್ಸಿಡರೇಷನ್ಸ್ ಮಾಡಿಕೊಂಡ್ರೆ ಅಧಿಪತಿ ಎಲ್ಲಿ, ನವಾಂಶದಲ್ಲಿ ಎಲ್ಲಿದೆ ಅಂದ್ರೆ ಸೇಮ್ ಇದು ಬದಲು D1 ಅಂತ ಮಾಡಿದ್ದೀನಿ ಗೊತ್ತಾ, ಥಿಂಕ್ ಮಾಡಿ ಇದನ್ನು D9 ಅಂತಲೂ ಕೂಡ ನಾನು ಬರ್ಕೊಂಡಿದ್ದೀನಿ. ಓಕೆ, ಈಗ ಈ ಬುಧ ಬಂದ್ಬಿಟ್ಟು ನವಾಂಶ ಕುಂಡಲಿಯಲ್ಲಿ ಎಲ್ಲಿದ್ದಾನೆ. ಓಕೆ, ಥಿಂಕ್ ಮಾಡಿ, ನವಾಂಶ ಕುಂಡಲಿಯಲ್ಲಿ ಮೇ ಬಿ ಬುಧ ಬಂದ್ಬಿಟ್ಟು ಧನುಸು. ಓಕೆನಾ, ಧನುಸು ನವಾಂಶಕ್ಕೆ ಹೋಗ್ತಾನೆ. ಇದರ ಅಧಿಪತಿ ಬಂದ್ಬಿಟ್ಟು ಗುರು. ಸೊ ಹಾಗಾಗಿ ಗುರುವಿಗೆ ಸಂಬಂಧಪಟ್ಟತಕ್ಕಂಥ ಜಾಬನ್ನು ನಾವು ಮಾಡಿದ್ರೆ ಬಹಳಷ್ಟು ಅನುಕೂಲ ಅಂತ ಹೇಳ್ತಾರೆ. ಸೊ ನವಾಂಶ ಅಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಲ್ಲಿ ನೋಡಿ 10ನೇ, ನಾನು ಬೇರೆ ಯಾವುದನ್ನು ಕೂಡ ಕನ್ಸಿಡರ್ ಮಾಡ್ಕೊಂಡಿರಲ್ಲ. ಬಿಕಾಸ್ ನಮ್ಮ ಒಂದು ನಾನು ಏನು ಇದ್ರ ಬಗ್ಗೆ ನಾನು ಒಂದು ಮಾಹಿತಿಯನ್ನು ನೀಡಿದ್ದೇನೆ, ಇದನ್ನ
ಲೆಟ್ಸ್ ಕನ್ಸ್ಟೆಂಟ್ ಓನ್ಲಿ 10ನೇ ಭಾವದ ಅಧಿಪತಿಗೋಸ್ಕರ ಮಾತ್ರ ನಾವು ತಗೊಳ್ಕೊಳ್ಳೋದಾದ್ರೆ 10ನೇ ಭಾವದ ಅಧಿಪತಿ ನವಾಂಶದಲ್ಲಿ ಎಲ್ಲಿದೆ, ಸೊ ಆ ನವಾಂಶದ ಅಂದ್ರೆ ಈ ನವಾಂಶದ ಅಧಿಪತಿ ಯಾರು? ಓಕೆ, ಇವಾಗ ಏನಾಗುತ್ತೆ ಅಂದ್ರೆ ನವಾಂಶದಲ್ಲಿ ಬಂದ್ಬಿಟ್ಟು ಧನುಸು ರಾಶಿ ಹೋಗಿದೆ ಅಂತ ತಿಳ್ಕೊಳ್ಳಿ. ಸೊ ಈಗ ಧನುಸು ಅಂತ ಹೇಳಿದಾಗ ಇದರ ಅಧಿಪತಿ ಬಂದ್ಬಿಟ್ಟು ಗುರು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಗುರು ಗ್ರಹಕ್ಕೆ ಸಂಬಂಧಪಟ್ಟತಕ್ಕಂಥ ನಾವು ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಹೆಚ್ಚು ಒಂದು ನಮ್ಮಲ್ಲಿ ಒಂದು ಬೆಳವಣಿಗೆ ಆಗುತ್ತೆ, ಅದು ನಮಗೆ ಭಾಳ ಫೇವರಬಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಪಡ್ಕೋಬೋದು. ಭಾಳಷ್ಟು ವಿದ್ವಾಂಸರು ಬೇರೆ ಬೇರೆ ಮೆಥಡ್ಗಳನ್ನು ಬಳಸ್ತಾರೆ ಇವಾಗ. ಬಿಕಾಸ್ ಯಾಕೆ ಅಂತ ಹೇಳೋದಾದ್ರೆ ಈಗ ಜೈಮಿನಿ ನಾವು ಪದ್ಧತಿಯನ್ನು ತೆಗೆದುಕೊಂಡಾಗ ಅಲ್ಲಿ ನಾವು ಆತ್ಮಕಾರಕ ಗ್ರಹ, ಅಮಾತ್ಯಕಾರಕ ಗ್ರಹ, ಇದ್ರ ಮೂಲಕನೂ ಕೂಡ ನಾವು ಅವರ ಒಂದು ಫೇವರಬಲ್ ಅಂದರೆ ಅವ್ರಿಗೆ ಆಗೋತಕ್ಕಂಥ ಒಂದು ವೃತ್ತಿಯ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಪಡ್ಕೋಬೋದು. ಸೊ ನಾನು ತಿಳಿಸ್ದ ಹಾಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಬೇರೆ ಬೇರೆ ಮೆಥಡ್ಗಳಿದೆ. ಓಕೆ, ಒಂದು 2-3 ಮೆಥಡ್ಗಳಲ್ಲಿ ಸೇಮ್ ರಿಸಲ್ಟ್ಗಳು ಬಂತು ಅಂತ ಅಂದಾಗ ಅಂದರೆ ಈಗ ಏನಾಗುತ್ತೆ ಅಂದರೆ ಜೈಮಿನಿ ಪದ್ಧತಿಯ ಪ್ರಕಾರ ಒಂದು ಆತ್ಮಕಾರಕ ಅಮಾತ್ಯಕಾರಕದಿಂದ ಒಂದು ನೋಡುವಂಥದ್ದು, ಸೊ ಈ ಒಂದು 10ನೇ ಭಾವದಿಂದ ಒಂದು ನೋಡೋತಕ್ಕಂಥದ್ದಾಗಿರ್ಬೋದು, ಮತ್ತು ಶನಿಯ ತ್ರಿಕೋನದಿಂದನೂ ಕೂಡ ನಾವು ಅವರಿಗೆ ಯಾವ ಒಂದು ಜಾಬು ಅವರಿಗೆ ಫೇವರಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಬೋದು. ಸೊ ಹೀಗೆ ಒಂದು 2 ಮೆಥಡ್ಗಳನ್ನು ಯೂಸ್ ಮಾಡಿ ರಿಸಲ್ಟ್ಗಳು ಸೇಮ್ ಬಂತು ಅಂತ ಅಂದಾಗ ನಾವು ಖಂಡಿತವಾಗಿ ಅವರುಗಳಿಗೆ ನಾವು ಈ ಒಂದು ಜಾಬನ್ನು ನೀವು ಅಂದರೆ ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟತಕ್ಕಂಥ ಜಾಬ್ಗಳಾಗಿರ್ಬೋದು, ಅಥವಾ ಪರ್ಟಿಕ್ಯುಲರ್ಲಿ ನೀವು ಇಂಜಿನಿಯರಿಂಗ್ ಫೀಲ್ಡು ಅಥವಾ ಮೆಡಿಕಲ್ ಫೀಲ್ಡ್ ಈ ರೀತಿಯಲ್ಲಿ ನಾವು ಅವ್ರಿಗೆ ಹೇಳಿ ಸಜೆಷನ್ ಕೊಟ್ಟಾಗ ಡೆಫಿನೆಟ್ ಆಗಿ ಅವರಲ್ಲೂ ಕೂಡ ಒಂದು ಪ್ರೋಗ್ರೆಸ್ಗಳನ್ನೇ ಅವರು ಕಾಣಬಹುದು ಸ್ನೇಹಿತರೆ. ಸೊ ಈ ರೀತಿಯಾಗಿ ನಾವೊಂದು 10ನೇ ಭಾವದ ಬಗ್ಗೆ ಭಾಳಷ್ಟು ಹೇಗೆ ಅಂತ ಹೇಳೋದಾದ್ರೆ ಈ ಫೈನ್ ಟ್ಯೂನಿಂಗ್ ಮಾಡಿ ನಾವು ಒಂದು ಅಂದರೆ ಆ ಒಂದು ವ್ಯಕ್ತಿಗೆ ಯಾವ ಒಂದು ಸಂಬಂಧಪಟ್ಟತಕ್ಕಂಥ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಯಾವ ರೀತಿ ಒಂದು ಬೆಳವಣಿಗೆಯನ್ನು ಕಾಣ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೋದು. ಅದೇ ರೀತಿಯಲ್ಲಿ 6th ಮತ್ತು 6 ಮತ್ತು 7ನೇ ಒಂದು ಪ್ಲಾನೆಟ್ಗಳ ಅಂದರೆ ಗ್ರಹಗಳ ಸ್ಟ್ರೆಂತನ್ನು ನೋಡಿ ಅವ್ರು ಬಿಸ್ನೆಸ್ ಮಾಡ್ಬೋದು ಅಥವಾ ಜಾಬ್ ಮಾಡ್ಬೋದು ಅಂತ ತಿಳ್ಕೊಬೋದು. ಅದರ ಜೊತೆಗೆ ನಾನು 2 ಇಲ್ಲಿ ನೋಡಿ 2, 11, 5, 9, 3 ಸೊ ಈ ಥರ ಒಂದು ಮೆನ್ಷನ್ ಮಾಡಿದ್ದೀನಿ. ಇದೇನಾಗುತ್ತೆ ಅಂತಂದರೆ ಇದು 2ನೇ ಭಾವ, 11ನೇ ಭಾವ, 5 ಮತ್ತು 9ನೇ ಭಾವ ಮತ್ತು 3ನೇ ಭಾವ. ಬಿಕಾಸ್ ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಅವರಿಗೆ 3ನೇ ಭಾವ ಅಂತಂದರೆ 3rd ಹೌಸ್ ಅಂತ ನಾವು ಹೇಳ್ತೀವಿ, ಇದು ಪ್ರಬಲವಾಗಿರಬೇಕು. ಕಾರಣ ಏನಂತ ಹೇಳಿದ್ರೆ 3ನೇ ಭಾವ ಬಂದ್ಬಿಟ್ಟು ಆ ಒಂದು ಕಾನ್ಫಿಡೆನ್ಸು ಸಡನ್ ಸ್ಟ್ರೈಕ್ ಮಾಡಿ ಓಕೆ ಫೈನ್ ಆಯಿತು ನಾನು ಆ ಒಂದು ರಿಸ್ಕನ್ನು ತಗೊಳ್ತೀನಿ, ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ನೋತಕ್ಕಂಥ ಕಾನ್ಫಿಡೆನ್ಸ್ ಅಥವಾ ಕರೇಜ್ ಬರಬೇಕು ಅಂತಂದರೆ 3ನೇ ಭಾವ. ಇಲ್ಲ ಅಂತಂದರೆ ಖಂಡಿತವಾಗಿ ಆ ವ್ಯಕ್ತಿ ಅದನ್ನು ಟ್ರೈಯೇ ಮಾಡಲ್ಲ. ಸೊ ಹಾಗಾಗಿ 3ನೇ ಭಾವ ಒಂದು ಏನು ಸ್ಟೆಬಿಲೈಸ್ ಆಗಿರಬೇಕು. ಅದೇ ರೀತಿಯಲ್ಲಿ ನಾವು 2ನೇ ಭಾವನ ಧನಭಾವ ಅಂತ ಹೇಳ್ತೀವಿ. ಸೊ ಮತ್ತು 11ನೇ ಭಾವ ನೋಡಿ ಲಾಭ. ಸೊ ಹಾಗಾಗಿ ಏನಾಗ್ತದೆ ಅಂತಂದರೆ 2 ಮತ್ತು 11ನೇ ಭಾವ ಎಷ್ಟು ಮಟ್ಟಿಗೆ ಸ್ಟ್ರೆಂತ್ ಇದೆ, ಮತ್ತು 5 ಮತ್ತು 9ನೇ ಭಾವ ಎಷ್ಟು ಮಟ್ಟಿಗೆ ಸ್ಟ್ರೆಂತ್ ಇದೆ. ಸೊ ಇವೆಲ್ಲವನ್ನು ಕೂಡ ಓವರಾಲ್ ಆಗಿ ನಾವು ತಿಳಿದುಕೊಂಡು ಒಬ್ಬ ವ್ಯಕ್ತಿಗೆ ಅವರ ಒಂದು ಪ್ರೋಗ್ರೆಸ್ಗೆ ಯಾವುದು ಸೂಟಬಲ್ ಜಾಬ್ ಅಂತ ಕೂಡ ನಾವು ತಿಳಿಸ್ಬೋದು ಸ್ನೇಹಿತರೆ. ಸೊ ಈ ರೀತಿಯ ಒಂದು ವಿಶ್ಲೇಷಣೆ ಮೂಲಕ ಡೆಫಿನೆಟ್ ಆಗಿ ಅಂದರೆ ಜ್ಯೋತಿಷ್ಯದ ಯಾವ ಪ್ರಿನ್ಸಿಪಲ್ಸ್ಗಳಿಗೇನಿರುತ್ತೆ ಮುಖೇನ ನಾವು ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು ಅನ್ನತಕ್ಕಂಥ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ಪ್ರೊವೈಡ್ ಮಾಡಿ ನನ್ನ ಈ ಒಂದು ಡಿಸ್ಕಷನ್ಸ್ ಏನಿದೆ ನಾನು ಇದನ್ನು ಹೇಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ನನ್ನ ಒಂದು ಸಂಚಿಕೆ ಅಂದರೆ ನನ್ನ ಒಂದು ಯೂಟ್ಯೂಬ್ನಲ್ಲಿ ನಿಮಗೆ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ಮಾಹಿತಿಯನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಂಬಂಧಪಟ್ಟಂತೆ ನಿಮಗೆ ಯಾವುದಾದ್ರೂ ಕನ್ಫ್ಯೂಷನ್ಸ್ಗಳು ಅಥವಾ ಇನ್ನೂ ಒಂದು ಮಾಹಿತಿಗಳನ್ನು ಪಡ್ಕೋಬೇಕು ಅನ್ನೋದು ಏನು ಇತ್ತು ಅಂತ ಹೇಳಿದ್ರೆ, ಸೊ ಇಲ್ಲಿ ನಾನು ಏನು ಡಿಸ್ಕಸ್ ಮಾಡಿದೆ ಇದರ ಬಗ್ಗೆ ನೀವು ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನೀವು ಕಮೆಂಟ್ಗಳಲ್ಲಿ ನನಗೆ ಪ್ರೊವೈಡ್ ಮಾಡಿ, ಅಂದರೆ ಕಮೆಂಟ್ಗಳನ್ನು ಹಾಕಿ ನಾನು ಅದಕ್ಕೆ ರಿಲೆವೆಂಟ್ ಆಗಿರತಕ್ಕಂಥ ಒಂದು ಆನ್ಸರ್ ಮಾಡತಕ್ಕಂಥ ಒಂದು ಪ್ರಯತ್ನ ಪಡ್ತೀನಿ. ಇಷ್ಟು ಮಾಹಿತಿಯನ್ನು ನೀಡಿ ನನ್ನ ಈ ಒಂದು ಅಂದರೆ ಡಿಸ್ಕಷನ್ಸ್ ನಾನು ಈಗ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.